ಬದಲಾವಣೆ ಆಗ್ಲೇಬೇಕು. ಆದ್ರೆ ಬದಲಾವಣೆ ಆಗೋ ಮುಂಚೆ ಒಂದು ಸ್ಟಿಲ್ನೆಸ್ ಬರಲೇಬೇಕು. ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವು ನಿಂತೆ ಮೂಮೆಂಟ್ ತಗೋಬೇಕು. ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು. ಮೇ ಬಿ ನಾವು ಹೋಗ್ತಾ ಇರೋದು ದಾರಿ ತಪ್ಪಿರ್ಬೋದು, ಅದನ್ನ ಆಡಿಯನ್ಸ್ ಹೇಳ್ತಾ ಇದಾರೆ ಪದೇ ಪದೇ. ಹಾಗಾದ್ರೆ ನಿಂತ್ಕೊಳ್ಳೋಣ ಒಂದ್ಸಲ. ಆಡಿಯನ್ಸ್ ನ ಬೈಯೋದು ಬೇಡ, ಥಿಯೇಟರ್ ಬರ್ತಾ ಇಲ್ಲ, ನಮ್ಮನ್ನ ಇದ್ ಮಾಡ್ತಾ ಇಲ್ಲ, ಅದ್ ಮಾಡ್ತಾ ಇಲ್ಲ ಅಂತ. ಅವ್ರು ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ, ಯಾವ್ದೋ ಒಂದು ಮಲಯಾಳಂ ಸಿನಿಮಾ ನೋಡ್ತಾರೆ, ಇನ್ನೊಂದು ಯಾವ್ದೋ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಅನ್ಸಿದ್ರೆ ನೋಡ್ತಾರೆ. ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರ್ಬೋದು, ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಈಗ ಸರ್ ಒಂದು KGF ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ, ಇಂಡಸ್ಟ್ರಿ ನೋಡಿದ್ಯಾ ನಮ್ಮ ಇಂಡಸ್ಟ್ರಿಯಿಂದ ಅಂತ. ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಅಲ್ಲಿಂದ ಒಂದು ಸಿನಿಮಾಗೆ ಲಾಭ ಇರುತ್ತೆ. ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂತ ಚಾನ್ಸ್ ಕೂಡ ಇರುತ್ತೆ. ಅದು ಅನುಭವಿಸೋಣ ಕಲೆಕ್ಟಿವ್ ಆಗಿ, ಒಟ್ಟಿಗೆ ನಿಂತು ಹೋರಾಡೋಣ, ಒಳ್ಳೊಳ್ಳೆ ಸಿನಿಮಾ ಕೊಡೋಣ, ನೋಡೋಣ. ನಾನು ಹೋಪ್ಫುಲ್ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಏನಿಲ್ಲ ಸರ್, ಇದೊಂದು ಅದೇ ಹೇಳಿದ ಒಂದು ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸಬೇಕೋ ಹಾಗೆ ಪಡಿಸ್ಬೇಕು. ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು, ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು, ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋರು ಬನ್ನಿ ಥಿಯೇಟರ್ಗೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರನ್ನ ಕರ್ಕೊಂಡ್ ಬನ್ನಿ. ಐ ಥಿಂಕ್ ದಾಟ್ ಇಸ್ ದ ಪ್ರಮೋಷನಲ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು. ಅದಕ್ಕಿಂತ ಏನೋ ಒಂದು ಗಿಮಿಕ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಈ ಸಿನಿಮಾನೇ ಅದಲ್ಲ. ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ. ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ. ಅಂದ್ರೆ ಯಾವ ರೀತಿ ಜನನ ಕರಿಬೇಕು, ಮನುಷ್ಯರನ್ನೇ ಕರಿಬೇಕು, ಮನುಷ್ಯರ ಭಾಷೆಯಲ್ಲೇ ಕರಿಬೇಕು, ಬೇರೆ ಯಾವ ಗಿಮಿಕ್ ಕೂಡ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ.